1 ಇಂಚು ಮಣ್ಣು ಆಗಬೇಕಾದ್ರೆ ಪ್ರೊಡಕ್ಟಿವ್ ಸಾಯಿಲ್ ಟಾಪ್ ಸಾಯಿಲು ಇಟ್ ನೀಡ್ಸ್ 500 to 1000 years. You might have lost on average 2 inches. ಕೊಳ್ಳಗಳು ಮಾಡ್ಕೊಂಡೋಯ್ತು, ಸ್ವಲ್ಪ ಟಾಪ್ ಎತ್ತರದ ಕಡೆ ಎಲ್ಲ ಉಳಿದಿರ್ಬೋದು. ಕಳೆದುಕೊಂಡಿದ್ದು ಮಾತ್ರ 300 ಟನ್. ಇದು ನಮ್ಮ ವ್ಯವಸ್ಥೆ. ರೈತರು ಸುಲಭ ನೋಡಿದ್ರು, ಇವರು ಕಂಪ್ನಿಗಳ ಹಿತದೃಷ್ಟಿ ಕಾಪಾಡಲಿಕ್ಕೆ ನಮಗೆ ದ್ರೋಹ ಮಾಡಿದ್ರು. ಆಮೇಲೆ ಅದಕ್ಕೆ ಸಬ್ಸಿಡಿ ಕೊಟ್ಟರು. ತಾವು ನಂಬ್ತೀರಾ, 94ರಲ್ಲಿ PV ನರಸಿಂಹರಾವ್ ಚೀಫ್ ಮಿನಿಸ್ಟರ್ ಆದಾಗ 4 hours ಡಿಸ್ಕಷನ್ ಇತ್ತು ಟು ರಿಮೂವ್ ಸಬ್ಸಿಡಿ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇಶ್ಯೂಸ್ ಆಯಿತು. ಆ ಮನುಷ್ಯ ತುಂಬ ಆಸೆ ಇತ್ತು. ಮಾರನೇ ದಿವಸ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟ್ರು, ಬಲರಾಮ್ ಜಾಖಡ್ ಅಗ್ರಿಕಲ್ಚರ್ ಮಿನಿಸ್ಟ್ರು, ನಮ್ಮ ಮಹಾರಾಷ್ಟ್ರದವರು ವಸಂತರಾವ್ ಪಾಟೀಲ್ ಅಂತ ಪ್ಲಾನಿಂಗ್ ಕಮಿಷನ್ ಮೆಂಬರು, 5 ಜನ ನಾವು ಸೇರ್ಕೊಂಡು ತೀರ್ಮಾನ ಮಾಡಿದ್ವಿ ಸಬ್ಸಿಡಿ ತೆಗೆದುಬಿಡೋದು. ಆ ಸಬ್ಸಿಡಿಲಿ ಅರ್ಧ ದುಡ್ಡನ್ನು ಬೇವಿನ ಬೀಜ ಹೆಕ್ಕೋ ಕೂಲಿ ಅವರಿಗೆ ಸಬ್ಸಿಡಿ. ಅವ್ರು ಎಷ್ಟು ಬೀಜ ಕೊಡ್ತಾರೋ ಅದ್ರ 3ರಷ್ಟು ಬೆಲೆ ಕೊಡೋದು. 2 ರೂಪಾಯಿ ಇತ್ತು ಅವಾಗ, 6 ರೂಪಾಯಿ ಕೊಡೋದು ಅದಕ್ಕೆ. ಆಮೇಲೆ ಉಪಯೋಗಿಸೋ ರೈತರಿಗೂ ಸಬ್ಸಿಡಿ ಕೊಡೋದು. ಹಾಗೆ ಹರಳು ಬೆಳೆದವರಿಗೆ ಆಯಿಲ್ ಸೀಡ್, ಆ ಕೇಕು ಇದಾಗ್ತದೆ, ಸಿಪ್ಪೆ ಬೀಜ ಅದು ಸಿಕ್ಕಿದವರಿಗೆ ಎಲ್ಲ ಡಿಸೈಡ್ ಆಯಿತು. ಅವಾಗ 7,000 ಕೋಟಿ ಸರ್ ಇದ್ದಿದ್ದು. ನಮ್ಮ ಬಜೆಟಲ್ಲಿ ಸಬ್ಸಿಡಿ ಫರ್ಟಿಲೈಸರ್ ಪೆಸ್ಟಿಸೈಡ್ 7,000 ಕೋಟಿ, ಈಗ 1,00,000 ಕೋಟಿ ಅಂತೆ. ಎಷ್ಟು? ಆಲ್ ಇನ್ 24 years.